ತಿಂಗಳಲ್ಲಿ ಒಂದು ಬೂಸ್ನೂರು ಗ್ರಾಮದಲ್ಲಿ ಒಂದು ಆಕಳು ಕಳ್ಳತನ ಆಗಿರುತ್ತದೆ. ಆ ಆಕಳು ಕಳ್ಳತನ ಮಾಡಿರುವಂತಹ ಇಬ್ಬರು ಆರೋಪಿಗಳನ್ನು ಆಸಿಫ್ ಕುರೇಶಿ, ತೌಸಿಫ್ ಕುರೇಶಿ ಅಂತ ಇವರು MSK ಮಿಲ್ ಅವರು ಅವರನ್ನು ವಶಪಡಿಸಿಕೊಂಡಿದ್ದೇವೆ. ಅವರ ಕಡೆಯಿಂದ 1,40,000 rupees ಏನು ರಿಕವರಿ ಮಾಡಲಾಗಿದೆ. ಮತ್ತು ಅವ್ರು ಯೂಸ್ ಮಾಡಿರುವಂತಹ ಬೊಲೆರೋ ಪಿಕಪ್ ಅನ್ನು ನಾವು ವಶಪಡಿಸಿಕೊಂಡಿದ್ದೇವೆ. ಟೋಟಲ್ 5,90,000 ವರ್ತ್ ಆಫ್ ಪ್ರಾಪರ್ಟಿ ನಾವು ಸೀಸ್ ಮಾಡಿದ್ದೇವೆ. ಇವರೆಲ್ಲ ದನಗಳು ಕಳ್ಳ ಪ್ರಕರಣ ಬಗ್ಗೆ ನಾನು ಮಾಹಿತಿ ನೀಡಿದ್ದೇನೆ. ಅಫಜಲ್ಪುರ ಪೊಲೀಸ್ ಠಾಣೆಯಲ್ಲಿ ಮೇ 1 ಗೆ ಒಂದು ಸಿದ್ದಪ್ಪ ಅಂತ ಒಬ್ಬರು ಅಫಜಲ್ಪುರ ಠಾಣೆಗೆ ಬಂದು ದೂರು ನೀಡಿರ್ತಾರೆ. ಅವರು ದೂರಲ್ಲಿ ಈ ತರ ಮೆನ್ಷನ್ ಮಾಡಿರ್ತಾರೆ, ಅವ್ರು ರಾತ್ರಿ ವೇಳೆಯಲ್ಲಿ ಒಂದು ಹೊಲದಲ್ಲಿ ಒಂದು ಆಕಳನ್ನು ಕಟ್ಟಿರ್ತಾರೆ, ಅದು ಯಾರೋ ಕಳವು ಮಾಡ್ಕೊಂಡು ಹೋಗಿದ್ದಾರೆ ಅಂತ ಒಂದು ಮಾಹಿತಿ ದೂರು ನೀಡಿರ್ತಾರೆ ಅಫಜಲ್ಪುರ ಪೊಲೀಸ್ ಠಾಣೆಯಲ್ಲಿ. ಅದು ದೂರನ್ನು ಸ್ವೀಕರಿಸಿಕೊಂಡು ನಾವು ಒಂದು 92/2026 ಅಡಿಯಲ್ಲಿ ಒಂದು ಕಳ್ಳತನ ಪ್ರಕರಣ ನಾವು ಅಫಜಲ್ಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿಕೊಂಡಿರ್ತೇವೆ. ಈ ಕಳ್ಳತನ ಪ್ರಕರಣ ಬಗ್ಗೆ ನಾವು ಪತ್ತೆ ಹಚ್ಚಲಿಕ್ಕೆ DYSP ಆನಂದ್ ತಮರಾಯ ಪಾಟೀಲ್ ಅವರ ಸೂಪರ್ವಿಷನ್ ನಲ್ಲಿ CPI ಅಫಜಲ್ಪುರ ಲಕ್ಕನ್ ಮತ್ತು PSI ಇನ್ಚಾರ್ಜ್ ಅಫಜಲ್ಪುರ ವಾತ್ಸಲ್ಯ ಅವರು ಮತ್ತು ಬಲರಾಮ್ ಮತ್ತು ಅವರ ತಂಡ ಆಗಿರುವಂತಹ ಶಿವಪುತ್ರ ASI ಕಾಜಪ್ ಕೆಲವೊಬ್ಬರು ಈ ತರ ಕಳ್ಳತನ ಮಾಡಕ್ ಬಂದಿದ್ದಾರೆ ಅಂತ ಮಾಹಿತಿ ಬಂದಿದ ತಕ್ಷಣ ನಾವು ಕೆಲವು ವೆಹಿಕಲ್ ಮತ್ತು ಕೆಲವರ ಸಸ್ಪೆಕ್ಟ್ ವಶಪಡಿಸಿಕೊಂಡಿರ್ತೇವೆ. ಅವರು ಹೆಸರು ವಿಳಾಸ ಕೇಳಲಾಗಿ ಅವರ ಹೆಸರು ಟೋಟಲ್ 5 ಜನ ನಾವು ಸೆಕ್ಯೂರ್ ಮಾಡ್ಕೊಂಡಿರ್ತೇವೆ ಈ ಕೇಸಲ್ಲಿ. ಅದರಲ್ಲಿ ಕಾಜಪ್ಪ, ರಮೇಶ್, ಮೆಹಬೂಬ್ ಅಂತ ಅಂಬೇವಾಡ ಆಲಂದ್ ತಾಲೂಕದವರಿದ್ದಾರೆ. ರಮೇಶ್ ಅಂತ ಅಂಬೇವಾಡ ಆಲಂದ್ ತಾಲೂಕದವರಿದ್ದಾರೆ. ಮೆಹಬೂಬ್ ಅಂತ ಅವರು ಮಾದನಿ ಪರ್ಗ ಗ್ರಾಮದವರಿದ್ದಾರೆ. ಮತ್ತು ಮಲ್ಲಿಕಾರ್ಜುನ್ ಶಿವಶರಣ್ ಅಂತ ಅವರು ದೇವರಹಿಪ್ಪರಗಿ ಬಿಜಾಪುರ ಡಿಸ್ಟಿಕ್ ಸೇರಿದವರಿದ್ದಾರೆ. ಟೋಟಲ್ 5 ಜನ ಮತ್ತು ಯೂಸ್ ಬಳಸ್ತಾ ಇದ್ರು, ಅದನ್ನು ನಾವು ವಶಪಡಿಸಿಕೊಂಡಿದ್ದೇವೆ. ಅವ್ರನ್ನ ಕಂಪ್ಲೀಟ್ ವಿಚಾರಣೆ ಮಾಡಿದಾಗ ಅವರು ಟೋಟಲ್ 5 ಕಳ್ಳತನ ಮಾಡಿರೋ ಬಗ್ಗೆ ಒಪ್ಕೊಂಡಿರ್ತಾರೆ. ಮಾದನಿ ಪರ್ಗಾದಲ್ಲಿ ಒಂದು 2 ಪ್ರಕರಣಗಳು, ಅಫಜಲ್ಪುರದಲ್ಲಿ 1 ಪ್ರಕರಣ, ಆಲಂದಲ್ಲಿ 2 ಪ್ರಕರಣ ಮಾರಾಟ ಮಾಡಿ ಹಣ ಮಾಡಿಕೊಂಡಿರೋ ಬಗ್ಗೆ ಹಣನು ನಾವು ವಸೂಲಿ ಮಾಡಿಕೊಂಡಿದ್ದೇವೆ. ಕಳ್ಳತನವಾದ ದನಗಳು ಮತ್ತು ನಗದು ಹಣ ಮತ್ತು ವಾಹನ ಸೇರಿ ಒಟ್ಟು 9 lakhs ವರ್ತ್ ಪ್ರಾಪರ್ಟಿ ನಾವು ಈ ಜಪ್ತಿಪಡಿಸಿಕೊಂಡಿದ್ದೇವೆ. ಟೋಟಲ್ ನಾವು ಈ ಆರೋಪಿಗಳಿಂದ ನಾವು ಟೋಟಲ್ 5 ಆರೋಪಿಗಳಿಂದ ನಾವು 5 ಕೇಸಸ್ ಅನ್ನು ಡಿಟೆಕ್ಟ್ ಮಾಡಿದ್ದೇವೆ. ಇದರಲ್ಲಿ ಒಳ್ಳೆಯ ಕೆಲಸ ಮಾಡಿರುವಂತಹ ನಮ್ಮ DYSP ತಮರಾಯ ಪಾಟೀಲ್ ಮತ್ತು ಅವರ ಟೀಮ್ CPI ಅಫಜಲ್ಪುರ, PSI ಅಫಜಲ್ಪುರ ಇನ್ಚಾರ್ಜ್ ವಾತ್ಸಲ್ಯ ಮತ್ತು ಅವರ ಟೀಮ್ಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ನಿಂಬರ್ಗಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅವರು 3 ಕಳ್ಳತನ, 3ರಲ್ಲಿ 2 ಮನೆ ಕಳ್ಳತನ ಮತ್ತು 1 ಆಕಳು ಕಳ್ಳತನ ಕೇಸಸ್, 3 ಪ್ರಕರಣಗಳು ನಿಂಬರ್ಗಾ ಪೊಲೀಸ್ ಠಾಣೆ ಅವರು ಪತ್ತೆ ಮಾಡಿದ್ದಾರೆ. ಮೊದಲನೇದಾಗಿ ಮಾರ್ಚ್ ತಿಂಗಳಲ್ಲಿ ಒಂದು ಕುಡುಕಿ ಗ್ರಾಮದಲ್ಲಿ ಮನೆ ಬಾಗಿಲು ಮುರಿದು ಅಲ್ಮರೆಯಲ್ಲಿಟ್ಟ ಕೆಲವೊಂದು ಬೆಳ್ಳಿ ಗೋಲ್ಡ್ ಸಾಮಾನುಗಳ ಅರೌಂಡ್ 43,000 ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ. ಅದೇ ರೀತಿಯಿಂದ ನಿಂಬರ್ಗಾ ಗ್ರಾಮದಲ್ಲಿನೂ ನವೆಂಬರ್ ತಿಂಗಳಲ್ಲಿ ಇಬ್ಬರು ಮನೆಯಲ್ಲಿ ಟೋಟಲ್ 7 grams ಆಫ್ ಗೋಲ್ಡ್ ಕಳ್ಳತನ ಮಾಡ್ಕೊಂಡಿರ್ತಾರೆ. ಏನು DYSP ಅವರು ತಮರಾಯ ಪಾಟೀಲ್ ಮತ್ತು ಅವರ ಸೂಪರ್ವಿಷನ್ ಅಲ್ಲಿ ಒಂದು ತಂಡವನ್ನು ರಚನೆ ಮಾಡಲಾಗಿದೆ. ಅದರಲ್ಲಿ ಜಗದೀಶ್, CPI ಆಲಂದ್, ಇಂದುಮತಿ PSI ನಿಂಬರ್ಗಾ ಪೊಲೀಸ್ ಸ್ಟೇಷನ್ ಮತ್ತು PSI ಕ್ರೈಮ್ ಶಿವಾನಂದ್ ಅಂತ ಮತ್ತು ಅವರು ಮತ್ತು ಗೋವಿಂದ ಇಬ್ರು ಸೋಲಾಪುರ ಅವ್ರನ್ನ ಹಿಡ್ಕೊಂಡು ಅವರ ಕಡೆಯಿಂದ ಒಂದು 10 grams ಆಫ್ ಗೋಲ್ಡ್ ಮತ್ತು 30,000 ಆಫ್ ಹಣ ವಶಪಡಿಸಿಕೊಂಡ್ರೆ ಟೋಟಲ್ 1,30,000 ವರ್ತ್ ಆಫ್ ಪ್ರಾಪರ್ಟಿ ಕಮ್ ಕ್ಯಾಶ್ ವಶಪಡಿಸಿಕೊಂಡಿದ್ದಾರೆ. ಇವರು ಸೋಲಾಪುರದವರು. ಅವರು ಬೇಸಿಕಲಿ ಬಾರ್ಡರ್ ಏರಿಯಾಸ್ ಅಲ್ಲಿ ಕಳ್ಳತನ ಮಾಡೋದು. ಇವರು ಮಾಹಿತಿ ಸಿಕ್ಕ ಅವ್ರಿಗೆ ಹಿಡ್ಕೊಂಡು ನಾವು ವಿಚಾರಣೆ ಮಾಡಲಾಗಿ 2 ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿ ಕಂಡು ಬಂದಿದೆ. ಈ ಆಸಿಫ್ ತೌಸಿಫ್ ಅನ್ನೋರ್ ಮೇಲೆ ಹಳೆ ಕೇಸಸ್ ಇದೆ. ಗಾನ್ಗಾಪುರಲ್ಲಿ ಕಳ್ಳತನ ಮಾಡಿದಾಗ ಅವ್ರು ನಾವು ಅರೆಸ್ಟ್ ಮಾಡಿದ್ದೇವೆ ಮತ್ತು ಸೋಲಾಪುರಲ್ಲಿನೂ ಇವ್ರ ಮೇಲೆ ಕೇಸಸ್ ಇದೆ. ಬಟ್ ಬೂಸ್ನೂರ್ ಗ್ರಾಮದಲ್ಲಿ ಒಂದು ಆಕಳು ಕಳ್ಳತನ ಕೇಸಸ್ ಅಲ್ಲಿ ಇವರು ರಿಕವರಿನೂ ಮಾಡಲಾಗಿದೆ.